ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ವೇಗವಾಗಿ ನುಗ್ಕೊಂಡು ಬಂದಂತಹ ಲ್ಯಾಂಬೋರ್ಗಿನಿ ಕಾರೊಂದು ಪಾರ್ಕ್ನ ಬಳಿ ನಿಂತಿದ್ದಂತಹ ಬೈಕ್ ಮತ್ತು ಆಟೋ ರಿಕ್ಷಾಗೆ ಡಿಕ್ಕಿ ಹೊಡೆದಿದೆ. ಐಷಾರಾಮಿ ಲ್ಯಾಂಬೋರ್ಗಿನಿ ಕಾರು ತಂಬಾಕು ಉದ್ಯಮಿ ಕೆಕೆ ಮಿಶ್ರಾ ಪುತ್ರ ಶಿವಂ ಕುಮಾರ್ ಮಿಶ್ರಾಗೆ ಸೇರಿದ್ದು ಅಂತ ಗೊತ್ತಾಗಿದೆ. ಕಾರನ್ನ ಸೀಸ್ ಮಾಡಿದ್ದಾರೆ, ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಕಂಠಪೂರ್ತಿ ಕುಡಿದಿದೆ ಇದಕ್ಕೆ ಕಾರಣ ಅಂತ ಗೊತ್ತಾಗ್ತಿದೆ. ಪೊಲೀಸರ ನಡೆ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತವಾಯಿತು. ಮೊದಲಿಗೆ ಎಫ್ಐಆರ್ನಲ್ಲಿ ಅನ್ನೌನ್ ಪರ್ಸನ್ ಅಂತ ಹಾಕೊಂಡ್ರು. ಆನಂತರ ವಿವಾದ ಆಗ್ತಿದ್ದ ಹಾಗೆ ಶಿವಂ ಕುಮಾರ್ ಮಿಶ್ರಾ ಹೆಸರನ್ನ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಘಟನೆಯಲ್ಲಿ ವಿಶಾಲ್ ಹಾಗೂ ತೌಫಿಕ್ ಅನ್ಬಾ ಇಬ್ಬರು ಗಂಭೀರವಾಗಿ ಗಾಯಗೊಂಡು ಘಟನೆಗೆ ಕಾರಣ ಆಗಿದ್ದ ಆಫೀಸರ್ನ ಯಾಕೆ ಡಿಸ್ಮಿಸ್ ಮಾಡಲ್ಲ? ಅದೇನು ದೊಡ್ಡ ಸೈನ್ಸ್ ಅದು? ಯಾವನ್ ಡ್ರೈವ್ ಮಾಡ್ತಿದ್ದ ಕಚಡ ಕಂತ್ರಿ ಅವನು ಅವನೊಂದನ್ನು ತೋರ್ಸೋಕ್ಕೆ. ರೋಡಲ್ಲಿ ಹಿಡ್ಕೊಂಡು ಹೊಡೆದು ಬಿಸಾಕ್ಬಿಡ್ಬೇಕು ಇಂಥ ಹುಡುಗರುಗಳಿಗೆ. ಅಲ್ಲೇ ಯಾಕೆ ಬಿಸಾಕ್ಬಿಟ್ಟು ಲಾರಿ ಕೆಳಗೆ ಹಾಕ್ಬಿಡ್ಬೇಕು ತೊಗೊಂಡೋಗಿ ಕಚಡಗಳನ್ನು ತೊಗೊಂಬಂದು. ದುಡ್ಡಿದೆ ಅನ್ನೋ ದಿಮಾಕಲ್ಲಿ ಮೆರೆಯತ್ವೆ. ಅದಕ್ಕೆ ತಕ್ಕಂತೆ ಎಂಜಿಲ್ ತಿನ್ನೋ ಆಫೀಸರ್ಗಳು ನಾಚಿಗೆಟ್ಟ ಲಜ್ಗೆಟ್ಟವರು. ಈ ಥರದ ಸಣ್ಣ ಆಕ್ಸಿಡೆಂಟ್ಗೆಲ್ಲ ನ್ಯಾಷನಲ್ ಮೀಡಿಯಾನವರು ಗಂಟೆ ಕ್ಯಾಂಪೇನ್ ಮಾಡಬೇಕು ಅಂತಾದರೆ ಇದೇನು ದೇಶನ? ಇದು ರೌಡಿಗಳ ದೇಶ, ರಾಕ್ಷಸರ ದೇಶ. ಇದು ದೇಶನ? ಇದು ಯಾವನ್ ಕರೀತಾನೆ ಇದು ದೇಶ ಅಂತ? ಸಣ್ಣ ಆಕ್ಸಿಡೆಂಟ್ ಕೇಸಲ್ಲಿ ಆರಂಭದಲ್ಲೇ ಹಿಂಗೆ ಲೂಸ್ ಮಾಡಿಬಿಟ್ಟು ನ್ಯಾಷನಲ್ ಮೀಡಿಯಾಗಳಲ್ಲಿ ಗಂಟೆ ಕ್ಯಾಂಪೇನ್ ಆಗಬೇಕು. ಏನು ಅಂತ ಆಗ ಅವನ ಹೆಸರು ಸೇರಿಸಿ ಏನೋ ಧರ್ಮಕ್ಕೆ ಮಾಡಿದವ್ರ ಥರ. ಅದು ರೆಸ್ಪಾನ್ಸಿಬಲ್, ಅದು ಅವನ ಕೆಲಸ. ಆಮೇಲೆ ಏನು ಇತಿಮಿತಿ ಇಲ್ಲ, ಸಿರಿವಂತಿಕೆ ಇದೆ ಅಂತ ಈ ಪ್ರದರ್ಶನ ಮಾಡಬಾರ್ದು. ಅಲ್ಲೇ ಹೊಡೆದ್ಬಿಡ್ಬೇಕು ಅನ್ಸತ್ತೆ ನನಗೆ. ಅದನ್ನೇ ಹೇಳ್ತಿರೋದು. ಅರ್ಬನ್ ಇರಿಟೇಷನ್ನು, ಬದುಕಿನ ಬಗ್ಗೆ ಬರ್ತಾ ಇರೋ ಆಕ್ರೋಶ ಯಾವತ್ತು ಕಟ್ಟೆ ಹೊಡೆಯುತ್ತೋ, ಯಾರ್ಯಾರು ಬುರುಡೆ ಬಿಚ್ತಾರೋ ಜನ ನನಗೆ ಗೊತ್ತಿಲ್ಲ. ಬಿಚ್ಚಬೇಕು ಒಟ್ಟಲ್ಲಿ ಬುರುಡೆನ ಕೆಲವ್ರಿಗೆ. ರಾಯ್ ಕೊಲೆ ಕೇಸಲ್ಲಿ IT ಅಧಿಕಾರಿಗಳನ್ನು ಮತ್ತೆ ಕರೆದಿದ್ದಾರಂತೆ. ಮಾಹಿತಿಗೇನೋ ಪರಿಶೀಲನೆ ಮಾಡಿದ್ರಿ. ಒಂದ್ಸರಿ ದಾಳಿಯಾಗಿ 3 ತಿಂಗಳಾದಮೇಲೆ ಮತ್ತೆ ಯಾಕೆ ದಾಳಿಗೆ ಬಂದಿದ್ರಿ, ಏನಂತದಿತ್ತು ಅಂತೆಲ್ಲ ಪ್ರಶ್ನೆಗಳನ್ನ ಕೆಲವು ಕೇಳಿದ್ದಾರೆ. ನನ್ನ ಪ್ರಕಾರ ಹೀಗೆ ಅವ್ರು ಇವ್ರನ್ನ ಕರೆಸು, ಇವ್ರು ಅವ್ರನ್ನ ಕರೆಸು, ಪ್ರಶ್ನೆ ಕೇಳು, ಆಮೇಲೆ ಯಾವ ಒಳ್ಳೆ ರೀಸನ್ ಕೊಟ್ಟು ಡಮಾರ್ ಅನ್ನಿಸ್ಬೋದು. ಆಫೀಸರ್ ಪಾಡ್ಗೆ ಆಫೀಸರ್ ಹೋಯ್ತಾನೆ, ಬಿದ್ದವನು ಬಿದ್ದ, ತಿಂದ ಮನೆಗೆ ಹೋದ, ಇಷ್ಟಾಗಿ ನಿಲ್ಲತ್ತೆ. ಮುಂದೆ ಇನ್ನೊಂದು ಘಟನೆ ನಡೆಯುವವರೆಗೆ ಅಷ್ಟು, ಇನ್ನೇನೂ ಆಗಲ್ಲ ಇದರಲ್ಲಿ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.